Hello everyone, welcome to Sankalp Learning. I am Vijay Shri. We are discussing the chapter Chemical Kinetics. In that, we discussed around 14 questions in the last class. 13 questions in the last class. So, we, we will continue to solve some more questions in this session. Okay. So, 12 questions ಸಾಲ್ವ್ ಆಗಿದೆ. ಸಾರಿ 13 ಕ್ವಶನ್ ಸಾಲ್ವ್ ಆಗಿದೆ. ಈ ಕ್ವಶನ್ ಸಾಲ್ವ್ ಆಗಿದೆ ಅನ್ಕೋತೇನೆ. ಸೊ 14th ಕ್ವಶನ್ ಅನ್ನು ನೋಡೋಣ ಏನಿದೆ ಅಂತ. ಓಕೆ, ಸೊ ವಾಟ್ ಈಸ್ ಇಟ್? 100 cm³ ಅಥವಾ 100 ml ಆಫ್ 1 molar acetic acid was mixed with 100 cm³ of 2 molar methanol to form an ester. Okay, the change in the initial rate of such solution is diluted with equal volume of water would be. So change in the initial rate. So change in the rate ಅಂತ ನಾವು ರೇಟ್ ಅನ್ನ ಎರಡು ಸಲ ಮಿಕ್ಸ್ ಮಾಡಿದಾಗೂ ನಮ್ಗೆ ರೇಟ್ ಕಂಪ್ಯಾರಿಸನ್ ಏನ್ ಬರುತ್ತೆ ಅಂತ ನೋಡ್ಬೇಕು. ಫಸ್ಟ್ ಏನ್ ಮಾಡ್ತಾರೆ, 100 ಸೆಂಟಿಮೀಟರ್ 1 molar CH3COH ಅನ್ನ 100 ml 2 molar CH3OH ಜೊತೆ ಮಿಕ್ಸ್ ಮಾಡ್ತಾರೆ. ಸೊ ಇವಾಗ ನಾವು ಮೊಲಾರಿಟಿನ ಕಂಡುಹಿಡಿಬೇಕು. ಆಯ್ತಾ? ಮಿಕ್ಸ್ ಮಾಡಿದಾಗ CH3COH ಮತ್ತೆ CH3OH ಅನ್ನ ಮಿಕ್ಸ್ ಮಾಡಿದಾಗ ಅದರ ಮೊಲಾರಿಟಿ ಅಥವಾ ಕಾನ್ಸಂಟ್ರೇಷನ್ ಅಲ್ಲಿ ಏನ್ ಚೇಂಜ್ ಆಯ್ತು ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಗೆ ಗೊತ್ತಿದಲ್ವಾ? ಸೊ ಎಷ್ಟು? 100 ml. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಆಯ್ತಾ, 100 ml ಎಷ್ಟದು? 1 molar. 100 ml 1 molar 100 ml 1 molar CH3COOH plus 100 ml 2 molar CH3OH. So total volume ಎಷ್ಟಾಯ್ತು? ಟೋಟಲ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಎಷ್ಟಾಯ್ತು? ಟೋಟಲ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 100 ಪ್ಲಸ್ 100 ಇಸ್ ಈಕ್ವಲ್ ಟು 200 ml ಆಯ್ತು ಅಲ್ವಾ? 200 ml ಆಯ್ತು. ಕರೆಕ್ಟಾ? ಸೊ ಇದನ್ನ ನಾವು which is equal to our V2 in this particular reaction. V2 ಅಂತ ತಕೊಳ್ಳೋಣ. ಓಕೆ, ಇದು V2 ಅಂತ ತಕೊಳ್ಳೋಣ. ಸೊ ನಮ್ಗೆ ಒಂದು ರಿಲೇಷನ್ ಗೊತ್ತಿದೆ ಅಲ್ವಾ? M1V1 equal to M2V2 or M2V2 equal to M1V1 ಅಂತ ಗೊತ್ತಿದೆ. ಸೊ ನಾವೀಗ ಫಸ್ಟ್ ಏನ್ ಮಾಡೋಣ ಹೇಳಿದ್ರೆ, ಸೊ CH3COH ಮತ್ತೆ ಮಿಥೆನಾಲ್ ಎರಡನ್ನು ಮಿಕ್ಸ್ ಮಾಡ್ತಾರಲ್ವಾ? ಮಿಕ್ಸ್ ಮಾಡಿದಾಗ ಎರಡರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಸೊ ನಾವು ಕಾನ್ಸಂಟ್ರೇಷನ್ ಆಫ್ ಆರ್ ಮೊಲಾರಿಟಿ ಅಂತ ತಗೊಳ್ಳೋಣ. ಓಕೆ, ಕಾನ್ಸಂಟ್ರೇಷನ್ ಆಫ್ CH3COOH in mixture. ಸೊ ಯಾವ ಮಿಕ್ಸ್ಚರು? 100 ml CH3COH ಮತ್ತೆ 100 ml CH3OH ಇನ ಮಿಕ್ಸ್ಚರ್ ಅಲ್ಲಿ ಏನಾಯ್ತು, ನಾನು ಅದನ್ನ M2 ಅಂತ ತಕೊಳ್ತೇನೆ. ಓಕೆ, M2 ಅಂತ ತಕೊಳ್ತೇನೆ. ಓಕೆ, ಐ ಟೇಕ್ ಇಟ್ ಆಸ್ M2. ಸೊ M2 ನ ಯಾವ ರೀತಿ ಬರಿಬಹುದು? M2 ಇಸ್ ಈಕ್ವಲ್ ಟು M1V1 ಡಿವೈಡೆಡ್ ಬೈ V2 ಅಂತ ಬರಿಬಹುದು. ಸೊ M2 ಏನು ಅಂದ್ರೆ, M1 ಎಷ್ಟಿದೆ? 1 molar ಇದೆ ಅಲ್ವಾ? ಸೊ ಫಸ್ಟ್ ಎಷ್ಟಿತ್ತು? ಬಿಫೋರ್ ಮಿಕ್ಸಿಂಗ್ ಕಾನ್ಸಂಟ್ರೇಷನ್ ವಾಸ್ 1 molar. ವಾಲ್ಯೂಮ್ ಎಷ್ಟಿತ್ತು? 100 ml ಇತ್ತು ಅಲ್ವಾ? ಸೊ 100 ml ಡಿವೈಡೆಡ್ ಬೈ
ಸೊ V2 ಎಷ್ಟಿದೆ? ಸೊ ಇಟ್ ಈಸ್ 200 ml. ಸೊ ಇಟ್ ಈಸ್ ಈಕ್ವಲ್ ಟು 0.5 m ಅಂತ ಆಯ್ತು. ಸೊ M2 ಈಕ್ವಲ್ ಟು 0.52. ಸಿಮಿಲರ್ಲಿ ಇವಾಗ ನಾವು ಮಿಥೆನಾಲ್ಗೆ ನೋಡೋಣ. of CH3COH in mixture ಸೊ ನಾನು ಇದನ್ನ ಈ ಪರ್ಟಿಕ್ಯುಲರ್ ಇದರಲ್ಲಿ M2 ಅಂತ ತಗೊಳ್ತೇನೆ. ಇಟ್ ಈಸ್ ಈಕ್ವಲ್ ಟು M1V1 ಡಿವೈಡೆಡ್ ಬೈ V2 ಅಂತ ತಗೊಂಡ್ರೆ M1 ಎಷ್ಟು ವಿತ್ ರೆಸ್ಪೆಕ್ಟ್ ಟು ಮಿಥೆನಾಲ್ ಎಷ್ಟು? M1 ಎಷ್ಟು? ಇಟ್ ಈಸ್ 2 ಮೋಲಾರ್ ಅಲ್ವಾ? ಸೊ 2 ಇಂಟು V1 ಎಷ್ಟು? 100 ml ಡಿವೈಡೆಡ್ ಬೈ V2 ಎಷ್ಟು? ಫೈನಲ್ ವಾಲ್ಯೂಮ್ ಎಷ್ಟಾಗುತ್ತೆ? ಎರಡು ಮಿಕ್ಸ್ ಮಾಡಿದಾಗ 200 ml ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು 1 ಮೋಲಾರ್ ಅಂತ ಬರುತ್ತೆ. ಹೌದಾ? ಸೊ ಇವಾಗ ಇದಕ್ಕೆ ನಾವು ರೇಟ್ ಅದನ್ನ ಬರೆದ್ರೆ, ರೇಟ್ ಲಾವನ್ನ ಬರೆದ್ರೆ, ರೇಟ್ ಯಾವ ರೀತಿ ಬರಿಬಹುದು? ರೇಟ್ ಆಫ್ ದ ರಿಯಾಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ಬರಿಬಹುದು ಅಲ್ವಾ? ರೇಟ್ ಈಕ್ವಲ್ ಟು ಕೆ ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ CH3COOH ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಮತ್ತೊಂದು ಯಾವುದು ರಿಯಾಕ್ಟೆಂಟು? ಮಿಥೆನಾಲ್ CH3OH. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ ಆಕ್ಚುಲಿ ರಿಯಾಕ್ಷನ್ ನೋಡಿ, CH3COOH. ಸೊ ಎಸ್ಟರ್ ಫಾರ್ಮ್ ಆಗತ್ತೆ ಅಂತ ಕೊಟ್ಟಿದ್ದಾರಲ್ವಾ? ಆಕ್ಚುಲಿ ರಿಯಾಕ್ಷನ್ ಏನ್ ಹೇಳಿ ಇಲ್ಲಿ CH3COOH ಪ್ಲಸ್ ಮಿಥೆನಾಲ್, ಇಟ್ ವಿಲ್ ಗಿವ್ ಯು ಆನ್ ಎಸ್ಟರ್. ಎಸ್ಟರ್ ಅಂದ್ರೆ ಯಾವುದು? CH3COOCH3. ಸೊ ಇಟ್ ಈಸ್ ಅ ester. Okay, this is the reaction. So these two are the reactants. This is the product. Alva, this is a product. Alva. So ega, so rate of the reaction directly proportional to the concentration of the reactant. Reactant ಯಾವುದು ಅಂದ್ರೆ acidic acid ಮತ್ತೆ methanol ಆಯ್ತು. So K ಅಂದ್ರೆ rate constant ಇದೆ. So what is the concentration of methanol? It is ಇಲ್ಲಿ ಮಾಡಿದ್ವಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿ 0.5 ಇಂಟು ಕಾನ್ಸಂಟ್ರೇಷನ್ ಆಫ್ ಮಿಥೆನಾಲ್ ಎಷ್ಟಿದೆ? 1 ಮೋಲಾರ್ ಅಂತ ಮಾಡಿದ್ವಿ 1. ಸೊ ಇದನ್ನ ನಾವು ಎಷ್ಟು ಬರಿಬಹುದು? K ಇಂಟು 0.5K ಅಂತ ಬರಿಬಹುದು. ಇಟ್ ಕ್ಯಾನ್ ಬಿ ರಿಟನ್ ಆಸ್ 0.5K ಅಂತ ಬರಿಬಹುದು ಅಲ್ವಾ? ಸೊ ಇವಾಗ ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ದ ಚೇಂಜ್ ಇನ್ ದ ಇನಿಷಿಯಲ್ rate of a reaction, each solution is diluted with equal volume of water would be. Equal volume of water ಅಂದ್ರೆ 100 ಸೆಂಟಿಮೀಟರ್ಗೆ 100 ml ಗೆ ಏನ್ ಮಾಡ್ತಾರೆ? ಮತ್ತೆ 100 ml ವಾಟರ್ ಹಾಕ್ತಾರೆ. ಪ್ಲಸ್ ಇಲ್ಲಿ 100 ml ಮಿಥೆನಾಲ್ಗೆ ಕೂಡ 100 ml ವಾಟರ್ ಹಾಕ್ತಾರೆ. ಸೊ ನೋಡಿ ಇಲ್ಲಿ ಅದನ್ನೇ ಬರೆಯೋಣ ನಾವು. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಕೇಸ್ ಆಯ್ತಲ್ವಾ? ದಿಸ್ ಇಸ್ ದ ಫಸ್ಟ್ ಕೇಸ್. ದಿಸ್ ಇಸ್ ಫಾರ್ ಸೆಕೆಂಡ್ ಕೇಸ್. ವೆನ್ 100 ml 1 molar CH3COOH with equal volume of water ಅಲ್ವಾ? ಅಂದ್ರೆ ಪ್ಲಸ್ 100 ml ವಾಟರ್ ಪ್ಲಸ್ ಏನಿರುತ್ತೆ ರಿಯಾಕ್ಷನ್ ಮಿಕ್ಸ್ಚರ್ ಅಲ್ಲಿ 100 ml ಎಷ್ಟು? 2 ಮೋಲಾರ್ ಮಿಥೆನಾಲ್ ಇರುತ್ತೆ ಪ್ಲಸ್ 100 ml ವಾಟರ್ ಇರುತ್ತೆ. ಇದನ್ನು ಕೂಡ 100 ml ವಾಟರ್ ಹಾಕ್ತಾರೆ. ಸೊ ಟೋಟಲ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಎಷ್ಟಿರುತ್ತೆ ಆಗಿದ್ರೆ?
Therefore, total volume of mixture would be equal to 100 ml plus 100 ml plus 100 ml plus 100 ml. Total ಎಷ್ಟಾಯ್ತು 400 ml ಆಯ್ತು ಅಲ್ವಾ. ದಿಸ್ ಈಸ್ ಅವರ್ V2 ಅಂತ ತಕೊಳ್ಳೋಣ ಈ ಸೆಕೆಂಡ್ ಕೇಸಲ್ಲಿ. ಆಯ್ತಾ, ಈ ಕೇಸಲ್ಲಿ V2 ಅಂತ ತಕೊಳ್ಳೋಣ. ನಾನು ಇದನ್ನ ಇರೇಸ್ ಮಾಡ್ತೀನಿ ಆಯ್ತಾ. ಫಸ್ಟ್ ಕೇಸಿಂದನ ನಾನು ಇರೇಸ್ ಮಾಡ್ತೀನಿ. ಸೊ ನಾನು ಇಲ್ಲಿ ಮಾಡ್ತಾ ಇದ್ದ ಹಾಗೆ ನೀವು ಪ್ಯಾರಲಲ್ ಆಗಿ ನೋಟ್ ಕೂಡ ಮಾಡ್ಕೋಬೇಕಾಯ್ತಾ. ಸೊ ಯು ಹ್ಯಾವ್ ಟು ನೋಟ್ ಡೌನ್. ಓಕೆ, ಸೊ ಇಲ್ಲಿ ನೋಡಿ ನಾನು ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತೇನೆ ಆಯ್ತಾ. ಫಸ್ಟ್ ಏನ್ ಮಾಡ್ಬೇಕು, ಡೈಲ್ಯೂಟ್ ಮಾಡಿದಾಗ ನೋಡಿ ಫಸ್ಟ್ ಇಲ್ಲಿ ನೋಡಿ ವೆನ್ 100 ml 1 molar CH3COOH plus 100 ml ವಾಟರ್. ಇದಕ್ಕೆ ನೀವು ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ ನಾನು ಇದನ್ನ M2 ಅಂತ ತಗೊಳ್ತೇನೆ, ವಿಚ್ ಇಸ್ ಈಕ್ವಲ್ ಟು M1V1. M1 ಅಂದ್ರೆ ಎಷ್ಟು 1 molar. 1 molar ಇಂಟು V1 ಅಂದ್ರೆ 100 ml. ಸೊ ಟೋಟಲ್ ವಾಲ್ಯೂಮ್ ಎಷ್ಟಾಯ್ತು, ಟೋಟಲ್ ವಾಲ್ಯೂಮ್ 200 ಆಯ್ತು. ಲಾಸ್ಟ್ ತರನೇ ಇಟ್ ಈಸ್ ಈಕ್ವಲ್ ಟು 0.5 molar ಆಯ್ತು ಅಲ್ವಾ. ಸೊ ಅದೇ ರೀತಿ ಫಾರ್ 100 ml ಎಷ್ಟು 100 ml 2 molar CH3OH ಮಿಥೆನಾಲ್ ಪ್ಲಸ್ 100 ml ವಾಟರ್ ಹಾಕಿದಾಗ, ಇದಕ್ಕೆ 100 ml ವಾಟರ್ ಹಾಕಿದಾಗ ಸೊ ಕಾನ್ಸಂಟ್ರೇಷನ್ ಏನ್ ಚೇಂಜ್ ಆಯ್ತು, ಮಿಥೆನಾಲ್ ಕಾನ್ಸಂಟ್ರೇಷನ್ ಚೇಂಜ್ ಆಗಿದ್ದನ್ನ ನಾನು M2 ಅಂತ ತಕೊಂಡ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿತ್ತು 2 molar ಇತ್ತು, ವಾಲ್ಯೂಮ್ ಎಷ್ಟಿತ್ತು 100 ಇತ್ತು. ಅದಕ್ಕೆ ಮತ್ತೆ ವಾಟರ್ ಅನ್ನ ಆಡ್ ಮಾಡಿದಾಗ 100 ಪ್ಲಸ್ 100 200 ಆಯ್ತು. ಸೊ ನ್ಯೂ ಕಾನ್ಸಂಟ್ರೇಷನ್ ಆಫ್ಟರ್ ಡೈಲ್ಯೂಷನ್ ಎಷ್ಟಾಯ್ತು, ಇಟ್ ವಿಲ್ ಬಿ ಈಕ್ವಲ್ ಟು 1 molar ಅಂತ ಬಂತು. ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಸೊ ಈ ಇಕ್ವೇಶನ್ ಅನ್ನ ನೆನ್ಪಿಟ್ಕೊಂಡು ನೀವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಮಾಡಿದ್ದು, ಆಮೇಲೆ ಏನ್ ಮಾಡ್ತಾರೆ ಥರ್ಡ್ ಸ್ಟೆಪ್ ಅಲ್ಲಿ ಈ ರೀತಿ ಡೈಲ್ಯೂಟ್ ಮಾಡಿದ್ದನ್ನ ಏನ್ ಮಾಡ್ತಾರೆ ಮಿಕ್ಸಪ್ ಮಾಡ್ತಾರೆ ಆಯ್ತಾ. ಈ ರೀತಿ ಡೈಲ್ಯೂಟ್ ಮಾಡಿದ್ದನ್ನ ಈ ರೀತಿ ಮಿಕ್ಸಪ್ ಮಾಡ್ತಾರೆ. when 100 ml 1 molar CH3COH plus 100 ml water plus 100 ml 2 molar CH3COH plus 100 ml water. ಸೊ ಇದು ಎಷ್ಟಾಯ್ತು, ಟೋಟಲ್ ವಾಲ್ಯೂಮ್ ಎಷ್ಟಾಯ್ತು ಆಗಿದ್ರೆ 400 ml ಆಯ್ತು. ಸೊ ನಾನೀಗ ಇದನ್ನ V2 ಅಂತ ತಗೊಳ್ತೇನೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್. ಸೊ ಇವಾಗ ಈ ಎರಡನ್ನು ಮಿಕ್ಸ್ ಮಾಡಿದಾಗ ಅಂದ್ರೆ 200 ml ಡೈಲ್ಯೂಟೆಡ್ ಅಸಿಟಿಕ್ ಆಸಿಡ್ ಮತ್ತೆ 200 ml ಮಿಥೆನಾಲ್ ಅನ್ನು ಮಿಕ್ಸ್ ಮಾಡಿದಾಗ ಏನಾಯ್ತು, ಚೇಂಜ್ ಇನ್ ಆರ್ ಕಾನ್ಸಂಟ್ರೇಷನ್ ಆಫ್
ಅಸಿಟಿಕ್ ಆಸಿಡ್ ಇಸ್ ಈಕ್ವಲ್ ಟು M2 ಅಂತ ತಗೊಳ್ತಿದ್ದೇನೆ. ಇದರಲ್ಲಿ M1 ಎಷ್ಟಿತ್ತು? ವಾಟ್ ಈಸ್ M1? ಇಲ್ಲಿ ನೋಡಿ 0.5 ಡೈಲ್ಯೂಟ್ ಮಾಡಿದ್ರದ್ದು 0.5 ಇಂಟು ವಾಲ್ಯೂಮ್ ಎಷ್ಟಿತ್ತು? ವಾಲ್ಯೂಮ್ ವಾಸ್ 200. ಸೊ ಡೈಲ್ಯೂಟ್ ಮಾಡಿದ್ದನ್ನ ಕನ್ಸಿಡರ್ ಮಾಡಬೇಕು. ಟೋಟಲ್ ವಾಲ್ಯೂಮ್ 400. ಇದನ್ನು ಸಿಂಪ್ಲಿಫೈ ಮಾಡಿದಾಗ 0.25 ಮೋಲಾರ್ ಅಂತ ಬರುತ್ತೆ. ಓಕೆ, ಅದೇ ರೀತಿ ನಾನು ಇಲ್ಲಿ ಮಾಡ್ತೇನೆ ನೋಡಿ. ಸೊ ಇವಾಗ ನೀವು ಡೈಲ್ಯೂಟ್ ಮಾಡಿದ್ದನ್ನ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಇದನ್ನ ನೆನ್ಪಿಟ್ಕೊಳ್ಳಿ. ಡೈಲ್ಯೂಟ್ ಮಾಡಿದಾಗ ಮಿಥೆನಾಲ್ದು ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಯ್ತು? 1 ಮೋಲಾರ್ ಚೇಂಜ್ ಆಯ್ತು. ಆಮೇಲೆ ಡೈಲ್ಯೂಟೆಡ್ CH3COOH ಮತ್ತೆ ಡೈಲ್ಯೂಟೆಡ್ ಮಿಥೆನಾಲ್ ಎರಡು ಮಿಕ್ಸ್ ಮಾಡಿದಾಗ ಮತ್ತೆ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಅದೇನು ಆಗಿದ್ರೆ? ಸೊ ಕಾನ್ಸಂಟ್ರೇಷನ್ ಆಫ್ ಮಿಥೆನಾಲ್ CH3OH. ಸೊ 3 ಸಲ ಕಾನ್ಸಂಟ್ರೇಷನ್ ಚೇಂಜ್ ಆಗತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ, ಮಿಥೆನಾಲ್ ಎಷ್ಟಾಯ್ತು? M2 ಅಂತ ನಾನು ತಕೊಂಡ್ರೆ M1 ಎಷ್ಟಿತ್ತು? ಸೊ ಡೈಲ್ಯೂಟೆಡ್ ಮಿಥೆನಾಲ್ದು ಎಷ್ಟಿತ್ತು? ಡೈಲ್ಯೂಟೆಡ್ ಮಿಥೆನಾಲ್ದು 1 ಮೋಲಾರ್ ಇತ್ತು. ಅದೇ ರೀತಿ ವಾಲ್ಯೂಮ್ ಎಷ್ಟಿತ್ತು? 200 ml ಇತ್ತು. ಅಂದ್ರೆ 100 ml ವಾಟರ್ ಪ್ಲಸ್ 100 ml ಮಿಥೆನಾಲ್. ಸೊ ಟೋಟಲ್ ವಾಲ್ಯೂಮ್ ಎರಡನ್ನು ಮಿಕ್ಸ್ ಮಾಡಿದಾಗ, ಮಿಥೆನಾಲ್ ಮತ್ತೆ ಅಸಿಟಿಕ್ ಆಸಿಡ್ ಅನ್ನು ಮಿಕ್ಸ್ ಮಾಡಿದಾಗ 400. ಇಟ್ ವಿಲ್ ಬಿ ಈಕ್ವಲ್ ಟು 0.5 ಮೋಲಾರ್ ಅಂತ ಬರುತ್ತೆ. ಸೊ ಇದು ನಮ್ಗೆ ಫೈನಲ್ ಕಾನ್ಸಂಟ್ರೇಷನ್ ಸಿಗತ್ತೆ. ಸೊ ದಿಸ್ ಈಸ್ ದ ಫೈನಲ್ ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ಅಂಡ್ ಮಿಥೆನಾಲ್. ಸೊ ರೇಟ್ ಆಫ್ ದ ರಿಯಾಕ್ಷನ್ ಯಾವ ರೀತಿ ಬರಿಬಹುದು? ರೇಟ್ ಫೈನಲ್ ಅಂತ ತಗೊಳ್ತೇನೆ, ಆಯ್ತಾ? ರೇಟ್ ಫೈನಲ್ ಇಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ಇಂಟು ಕಾನ್ಸಂಟ್ರೇಷನ್ ಆಫ್ ಮಿಥೆನಾಲ್. ಫೈನಲ್ ಕಾನ್ಸಂಟ್ರೇಷನ್ ಅನ್ನ ಕನ್ಸಿಡರ್ ಮಾಡಬೇಕು, ಆಯ್ತಾ? ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಕನ್ಸಿಡರ್ ಫೈನಲ್ ಕಾನ್ಸಂಟ್ರೇಷನ್. ಇಲ್ಲಿ ಇದರನ್ನ ಪ್ರೀವಿಯಸ್ ಇಕ್ವೇಶನ್ ನಂಬರ್ 1 ಅನ್ನು ನಾವು ರೇಟ್ ಇನಿಷಿಯಲ್ ಅಂತ ತಕೊಳ್ಳೋಣ. ರೇಟ್ ಇನಿಷಿಯಲ್ ಅಂತ ತಕೊಳ್ಳೋಣ. ಇದನ್ನ ರೇಟ್ ಫೈನಲ್ ಅಂತ ತಕೊಳ್ಳೋಣ. ಸೊ K ಇಂಟು ಕಾನ್ಸಂಟ್ರೇಷನ್ ಎಷ್ಟು? ಫೈನಲ್ ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ಇಸ್ 0.25 ಇಂಟು ಮಿಥೆನಾಲ್ದು 0.5. ಇಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? ಇಟ್ ಈಸ್ ಈಕ್ವಲ್ ಟು 0.125 ಮೋಲಾರ್. ಇದು 0.125 ಇಂಟು K ಆಯ್ತು ಅಲ್ವಾ? ಸೊ ಇಂಟು K ಆಯ್ತು, 0.125 K ಆಯ್ತು. ಸೊ ಇವಾಗ ಇದನ್ನ ನಾನು ಇಕ್ವೇಶನ್ ನಂಬರ್ 2 ಅಂತ ತಕೊಂಡ್ರೆ, ಸೊ ಇದನ್ನ ಇರೇಸ್ ಮಾಡ್ತೇನೆ, ಈ ಪಾರ್ಟ್ ಅನ್ನು ಇರೇಸ್ ಮಾಡ್ತೇನೆ. ಇಕ್ವೇಶನ್ ನಂಬರ್ 2 ಡಿವೈಡೆಡ್ ಬೈ 1 ಅಂತ ಮಾಡೋಣ ನಾವು. ಸೊ ಇನಿಷಿಯಲ್ ರೇಟ್ ಇನಿಷಿಯಲ್ ಇಷ್ಟು ಬಂತು 0.5 K, ರೇಟ್ ಫೈನಲ್ 0.125 K ಬಂತು. ಇವಾಗ ಡಿವೈಡ್ ಇಕ್ವೇಶನ್ ನಂಬರ್ 2 ಬೈ 1 ಅಂತ ಮಾಡೋಣ. ಸೊ ವಾಟ್ ಈಸ್ ಇಟ್? ರೇಟ್ ಫೈನಲ್ is equal to ಎಷ್ಟು? 0.125 K divided by rate initial. Divided by rate initial ಅಂದ್ರೆ 0.5 K. ಎಷ್ಟಾಯ್ತಿದು? ಸಾಲ್ವ್ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 0.25 ಅಂತ ಬಂತು. K ಕ್ಯಾನ್ಸಲ್ ಆಗುತ್ತೆ. ಇದೆರಡನ್ನು ಸಿಂಪ್ಲಿಫೈ ಮಾಡಿದಾಗ 0.25 ಅಂತ ಬರುತ್ತೆ ಅಲ್ವಾ? ಸೊ ಈಗ ಯಾವ ರೀತಿ ರಿಲೇಟ್ ಮಾಡ್ಬೋದು ನಾವು? ನ್ಯೂ ರೇಟ್ ಮತ್ತೆ ಫೈನಲ್ ಇನಿಷಿಯಲ್ ರೇಟ್ ಮತ್ತೆ ಫೈನಲ್ ರೇಟ್ ಅನ್ನ ಸೊ ರೇಟ್ ಫೈನಲ್. ಸೊ ಹೌ ಕ್ಯಾನ್ ವಿ ರೈಟ್? ರೇಟ್ ಆಫ್
final is equal to initial rate into 0.25. Andre final rate is equal to 0.2 times of initial rate. So this is the relation between old rate and new rate, or final rate and new rate. So ಯಾವ್ದು ಹಾಗಿದ್ರೆ ಇಲ್ಲಿ option B is the correct answer. Option B is the correct answer ಅಲ್ವಾ? ಸೊ ಈ ರೀತಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ 3 ಸಲ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ, ಮಿಥೆನಾಲ್ದು ಮತ್ತೆ ಅಸಿಟಿಕ್ ಆಸಿಡ್ದು. ಓಕೆ, ಫಸ್ಟ್ ಸುಮ್ಮನೆ 100 ml ಮತ್ತೆ 100 ml ಅನ್ನ ಡೈಲ್ಯೂಟ್ ಮಾಡಿದಾಗ, ಆಮೇಲೆ ಎರಡನ್ನು 100 ml ಮಿಕ್ಸ್ ಮಾಡಿದಾಗ, ಆಮೇಲೆ ಪ್ರತಿಯೊಂದನ್ನು 100 ಈಕ್ವಲ್ ಅಮೌಂಟ್ ಆಫ್ ವಾಟರ್ ಹಾಕಿ ಡೈಲ್ಯೂಟ್ ಮಾಡಿದಾಗ, ಆಮೇಲೆ ಆ ಡೈಲ್ಯೂಟೆಡ್ ಅನ್ನ ಮಿಕ್ಸ್ ಮಾಡಿದಾಗ, ಡೈಲ್ಯೂಟೆಡ್ ಮಿಥೆನಾಲ್ ಮತ್ತೆ ಡೈಲ್ಯೂಟೆಡ್ ಅಸಿಟಿಕ್ ಆಸಿಡ್ ಅನ್ನ ಮಿಕ್ಸ್ ಮಾಡಿದಾಗ, ಸೊ ಈ ರೀತಿ 3 ಸಲ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ ಇಲ್ಲಿ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. So next question is, in a first order reaction, the concentration of the reactant is reduced to 12.5% in 1 hour. When was it half completed? So ಎಷ್ಟು ಅರ್ಧ ಯಾವಾಗ ಅರ್ಧ ರಿಯಾಕ್ಷನ್ ಕಂಪ್ಲೀಟ್ ಆಯ್ತು ನೋಡೋಣ ಇವಾಗ. ಸೊ ಫಸ್ಟ್ ಏನ್ ಮಾಡ್ಬೇಕು ಇದಕ್ಕೆ, ಇಲ್ಲಿ ನೋಡಿ. ಸೊ ನಮ್ಗೆ ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡೋಣ ಅಂದ್ರೆ, ನಂಬರ್ ಆಫ್ ಹಾಫ್ ಲೈಫ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಡಿಟರ್ಮಿನೇಷನ್ ಆಫ್ ಎನ್ ಅಂತ ತಗೊಳ್ಳೋಣ, ಆಯ್ತಾ ಇಲ್ಲಿ. ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಎನ್ ಅಂತ ತಗೊಳ್ಳೋಣ. ಓಕೆ, ಇವಾಗ ಏನ್ ಮಾಡೋಣ ನಾವು ಅಂದ್ರೆ, ಸೊ ನಮ್ಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಗೊತ್ತಿದೆ ಅಲ್ವಾ. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, for every half life period, for every half life period, half life period ಅಂದ್ರೆ ಕಾನ್ಸಂಟ್ರೇಷನ್ ಏನಾಗುತ್ತೆ, ಎಕ್ಸಾಕ್ಟ್ ಆಗಿ ಹಾಫ್ ಆಗಿ ರೆಡ್ಯೂಸ್ ಆಗುತ್ತೆ, ಅಂದ್ರೆ ಅರ್ಧ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಫಾರ್ ಎವ್ರಿ ಹಾಫ್ ಲೈಫ್ ಪೀರಿಯಡ್ ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು ಹಾಫ್, ಅಂದ್ರೆ ಕಾನ್ಸಂಟ್ರೇಷನ್ of reactants reduced to half. ಈ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ ನಮ್ಗೆ. ಸೊ ಫಾರ್ ಎವ್ರಿ ಹಾಫ್ ಲೈಫ್ ಪೀರಿಯಡ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೆಟ್ ರೆಡ್ಯೂಸ್ಡ್ half. This you have to remember. Okay, ಸೊ ಇವಾಗ ಸೊ ಇದರ ಆಧಾರದ ಮೇಲೆ ಈ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಫಾರ್ ಫಸ್ಟ್ ಹಾಫ್ ಲೈಫ್ ಎಷ್ಟು ಕಾನ್ಸಂಟ್ರೇಷನ್ ರೆಡ್ಯೂಸ್ ಆಯ್ತು. ಫಾರ್ ಫಸ್ಟ್ ಹಾಫ್ ಲೈಫ್, ಸೊ ಫಾರ್ ಫಸ್ಟ್ ಹಾಫ್ ಲೈಫ್ ಎಷ್ಟಾಯ್ತು, ಫಾರ್ ಫಸ್ಟ್ ಹಾಫ್ ಲೈಫ್ ಕಾನ್ಸಂಟ್ರೇಷನ್ ಏನಾಯ್ತು, ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು 50% ಅಲ್ವಾ. ಸೊ ಫಸ್ಟ್ ಹಾಫ್ ಲೈಫ್ ಪೀರಿಯಡ್ ಅಲ್ಲಿ ಕಾನ್ಸಂಟ್ರೇಷನ್ ಸ್ಟಾರ್ಟಿಂಗ್ 100 ಇತ್ತು ಅಂತ ಇಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ 100% ಇತ್ತು. ಸೊ ಹಾಫ್ ಲೈಫ್ ಕವರ್ ಆದ್ಮೇಲೆ ಕಾನ್ಸಂಟ್ರೇಷನ್ ಅರ್ಧ ಆಗುತ್ತೆ ಅಲ್ವಾ. ಸೊ ಎಷ್ಟಾಯ್ತು, 50% ಗೆ ರೆಡ್ಯೂಸ್ ಆಯ್ತು. ಅದೇ ರೀತಿ ಸೆಕೆಂಡ್ ಹಾಫ್ ಲೈಫಿಗೆ ನಾವು ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ನ ಎಷ್ಟು ಅಂತ ತಗೋಬೇಕು, 50% ಅಂತ ತಗೋಬೇಕು. ಫಾರ್ ಸೆಕೆಂಡ್ ಹಾಫ್ ಲೈಫ್ ಕಾನ್ಸಂಟ್ರೇಷನ್ ಎಷ್ಟು ರೆಡ್ಯೂಸ್ ಆಗುತ್ತೆ ಆಗಿದ್ರೆ, ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು
50 ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಅಂತ ತಕೊಂಡಾಗ 50 ಎಷ್ಟು 25 ಅಲ್ವಾ. ಸೊ 50 ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ತಕೊಂಡಾಗ ದಿಸ್ ರೆಡ್ಯೂಸ್ ಟು 25%. ಅದೇ ರೀತಿ ಫಾರ್ ಥರ್ಡ್ ಕಾನ್ಸಂಟ್ರೇಷನ್ ಎಷ್ಟಕ್ಕೆ ರೆಡ್ಯೂಸ್ ಆಗುತ್ತೆ 25 ಅರ್ಧ ಎಷ್ಟು 12.5. ಸೊ ಎಷ್ಟು ಆಗಿದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟಿತ್ತು 12.5%ಗೆ ರೆಡ್ಯೂಸ್ ಆಗಿದೆ ಅಂತ ಹೇಳ್ತೇವೆ. ಸೊ ಎಷ್ಟು ಹಾಫ್ ಲೈಫ್ ಕವರ್ ಆಯ್ತು ಆಗಿದ್ರೆ 3 ಹಾಫ್ ಲೈಫ್ ಕವರ್ ಆಯ್ತು ಅಲ್ವಾ. ಸೊ n ಈಕ್ವಲ್ ಟು ದೇರ್ಫೋರ್ n ಈಕ್ವಲ್ ಟು ಎಷ್ಟಾಯ್ತು 3 ಅಂತ ಆಯ್ತು. ಸೊ ಕಾನ್ಸಂಟ್ರೇಷನ್ 12.5%ಗೆ ರೆಡ್ಯೂಸ್ ಆಗಬೇಕು ಅಂದ್ರೆ ಎಷ್ಟು ಹಾಫ್ ಲೈಫ್ ಕವರ್ ಆಗಬೇಕು ಅಂತ ಆಯ್ತು 3 ಹಾಫ್ ಲೈಫ್ ಕವರ್ ಆಗಬೇಕು ಅಂತ ಆಯ್ತು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಲ್ವಾ. ಸೊ ನಾವೀಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಡಾಟಾದ ಪ್ರಕಾರ ಗಿವನ್ ದಟ್ ವಾಟ್ ವಿ ಆರ್ ಗಿವನ್. ಸೊ 3 into half life period is equal to ಎಷ್ಟು ಟೈಮ್ ತಗೊಳ್ತು ಟೈಮ್ ಎಷ್ಟು ತಗೊಳ್ತು. ಸೊ ಕಾನ್ಸಂಟ್ರೇಷನ್ 12.5%ಗೆ ರೆಡ್ಯೂಸ್ ಆಗ್ಲಿಕ್ಕೆ 1 hour ತಗೊಳ್ತು ಅಂತ ಆಯ್ತು. ಸೊ ಟೋಟಲ್ ಟೈಮ್ ಎಷ್ಟು 1 hour ಅಲ್ವಾ. ಸೊ 1 hour ಅಲ್ಲಿ ಎಷ್ಟು ಹಾಫ್ ಲೈಫ್ ಕವರ್ ಆಗಿದೆ ಹಂಗಿದ್ರೆ 3 ಹಾಫ್ ಲೈಫ್ ಕವರ್ ಆಗಿದೆ ಅಲ್ವಾ. ಸೊ ಇದನ್ನ ನಾನು 3 into ಹಾಫ್ ಲೈಫ್ ಪೀರಿಯಡ್ ಅನ್ನ ಟಿ ಹಾಫ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ ಈಕ್ವಲ್ ಟು 1 hour ಅಥವಾ 60 minutes ಅಂತ ತಕೊಳ್ಳೋಣ. 60 minutes ಅಂತ ತಕೊಳ್ಳೋಣ ಅಲ್ವಾ. ಸೊ ಟಿ ಹಾಫ್ ಏನಾಯ್ತು ಆಗಿದ್ರೆ ಟಿ ಹಾಫ್ ಇಸ್ ಈಕ್ವಲ್ ಟು 60 minutes ಡಿವೈಡೆಡ್ ಬೈ 3 ಇಟ್ ಈಸ್ ಈಕ್ವಲ್ ಟು 20 minutes ಆಯ್ತು. ಸೊ ಹಾಫ್ ಲೈಫ್ ಎಷ್ಟಾಯ್ತು ಆಗಿದ್ರೆ half life completed at 20 minutes. So option A is the correct answer. So ಈ ರೀತಿ ನೀವು ಅನಲೈಸ್ ಮಾಡಬೇಕು ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್ 16th ಕ್ವೆಶ್ಚನ್. ಇಲ್ಲಿ ನೋಡಿ half life period of a first order reaction is 10 minutes starting with initial concentration 12 molar at the rate of 20 minutes is. ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಮತ್ತೆ ಹಾಫ್ ಲೈಫ್ಗೆ ಇರುವಂತ ರಿಲೇಷನ್ ಏನು. ವಿ ಆರ್ ಗಿವನ್ ದಟ್ ಇಲ್ಲಿ ನೋಡಿ ದ ರಿಲೇಷನ್ ಬಿಟ್ವೀನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂಡ್ ಹಾಫ್ ಲೈಫ್ ಯಾವ ರೀತಿ ಬರೀಬಹುದು. ಟಿ ಹಾಫ್ ಇಸ್ ಈಕ್ವಲ್ ಟು T half can be written as 0.693 divided by K ಅಂತ ಬರಿಬಹುದು ಅಲ್ವಾ. K ಅಂದ್ರೆ ಯಾವುದು ಇಟ್ ಈಸ್ ರೇಟ್ ಕಾನ್ಸ್ಟೆಂಟ್. ಟಿ ಹಾಫ್ ಅಂದ್ರೆ ಹಾಫ್ ಲೈಫ್ ಪೀರಿಯಡ್. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 10 minutes ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಆರ್ ಗಿವನ್ ಟಿ ಹಾಫ್ ಇಸ್ ಈಕ್ವಲ್ ಟು 10 minutes ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ. ದಿಸ್ ಇಸ್ ಟಿ ಹಾಫ್ ಇಂಪ್ಲೈಸ್ ಕೆ ಅನ್ನ ಯಾವ ರೀತಿ ಬರೀಬಹುದು ಆಗಿದ್ರೆ ಕೆ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್ ಅಂತ ಬರೆದ್ರೆ ಟಿ ಹಾಫ್ ವ್ಯಾಲ್ಯೂ ಎಷ್ಟಿದೆ 0.693 ಡಿವೈಡೆಡ್ ಬೈ ಟಿ ಹಾಫ್ ಎಷ್ಟಿದೆ 10 minutes ಇದೆ ಅಲ್ವಾ. ಇಲ್ಲಿ ನೋಡಿ 10 minutes ಅಂತ ಕೊಟ್ಟಿದ್ದಾರೆ. ಸೊ 10 minutes ಅಂತ ಬರೆದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0 ಎಷ್ಟಾಯ್ತಿದು 0.0693 ಅಂತ ಬಂತು ಟಿ ಹಾಫ್ ಅದು ಸಾರಿ ಕೆ. this much minute raised to -1 ಅಂತ ಬರಿಬಹುದು. ಓಕೆ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಈಗ ನಮ್ಗೆ ಯಾವ್ದು ಸಿಕ್ತು ಈಗ ರೇಟ್ ಕಾನ್ಸ್ಟೆಂಟ್ ಸಿಕ್ತು. ಸ್ಟಾರ್ಟಿಂಗ್ ವಿತ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ 12 molar ಆಫ್ಟರ್ 20 minutes. ಸೊ ನಮ್ಗೆ ಈಗ ರೇಟ್ ಕಾನ್ಸ್ಟೆಂಟ್ ಗೊತ್ತಿದೆ ಅಲ್ವಾ. ರೇಟ್ ಕಾನ್ಸ್ಟೆಂಟ್ ಗೊತ್ತು. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಎಷ್ಟಿರ್ಬಹುದು ಯಾವ ಫಾರ್ಮುಲಾ ಇದೆ ನೋಡಿ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆಫ್
ಫಸ್ಟ್ ಆರ್ಡರ್ reaction at time t. at time t ನಾನೇನಂತ ತಗೊಳ್ತೇನೆ, AT ಅಂತ ತಗೊಳ್ತೇನೆ. ಸೊ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ at time t ಅನ್ನ ನಾನು AT ಅಂತ ತಗೊಳ್ತೇನೆ. ಇದನ್ನ ಯಾವ ರೀತಿ ಬರಿಬಹುದು? ಒಂದು ಫಾರ್ಮುಲಾ ಇದೆ. ಐ ಕ್ಯಾನ್ ರೈಟ್ ಇಟ್ ಆಸ್ A0. A0 ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಂಟು half to the power T by T half ಅಂತ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ಇದು ಏನನ್ನ ಯಾವ ರಿಲೇಷನ್ ಅನ್ನ ಕೊಡುತ್ತೆ? ಇಟ್ ಗಿವ್ಸ್ ದ ರಿಲೇಷನ್ ಅಬೌಟ್ concentration of the reactant at a time t and initial concentration and half life period. ಸೊ ಈ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಮ್ಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ಇನಿಷಿಯಲ್ ಕಾನ್ಸಂಟ್ರೇಷನ್ ಇಟ್ ಈಸ್ ಅವರ್ A0 ಅಲ್ವಾ? ಇಟ್ ಈಸ್ ಅವರ್ ಇನಿಷಿಯಲ್ ಕಾನ್ಸಂಟ್ರೇಷನ್ 12 ಮೋಲಾರ್ ಅಂತ ಕೊಟ್ಟಿದ್ದಾರೆ ಅಲ್ವಾ? 12 ಮೋಲಾರ್ ಇಸ್ ಅವರ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಂಟು ಹಾಫ್ ಆಫ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ಸೆಕೆಂಡ್ ಟೈಮ್ 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಟಿ ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ ಅವರ್ ಟಿ. ಸೊ 10 ಮಿನಿಟ್ ಅನ್ನೋದು ಟಿ ಹಾಫ್ ಅಲ್ವಾ? ಸೊ ಟಿ ಎಷ್ಟು ಕೊಟ್ಟಿದ್ದಾರೆ? 20 ಮಿನಿಟ್. ಟಿ ಹಾಫ್ ಎಷ್ಟು ಕೊಟ್ಟಿದ್ದಾರೆ? 10 ಮಿನಿಟ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಯಾವ ರೀತಿ ಸಿಂಪ್ಲಿಫೈ ಮಾಡಬಹುದು? 12 ಇಂಟು ಹಾಫ್ ಆಫ್ ಹಾಫ್ ಟು ದ ಪವರ್ 20/10 ಅಂದ್ರೆ 2 ಅಲ್ವಾ? ಸೊ ಇದನ್ನ 12 ಇಂಟು 1/2 raised to 2, ಇದನ್ನ 12 ಇಂಟು 1/2 raised to 2 ಅಂತ ಬರೆದ್ರೆ ಇಟ್ ಈಸ್ ಈಕ್ವಲ್ ಟು 12 ಇಂಟು 1/4 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 3 ಅಲ್ವಾ? ಇಟ್ ಈಸ್ ಈಕ್ವಲ್ ಟು 3 ಮೋಲಾರ್ ಅಂತ ಆಗತ್ತೆ ಅಲ್ವಾ? ವಾಟ್ ಈಸ್ ಇಟ್? ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಟ್ ಟೈಮ್ ಟಿ, AT ಅಲ್ವಾ? ಸೊ ಇವಾಗ ನಾವು ರೇಟ್ ಇಕ್ವೇಶನ್ ಅನ್ನ ಬರೆಯೋಣ. ಸೊ ಇವಾಗ ರೇಟ್ ಅನ್ನ ಯಾವ ರೀತಿ ಬರಿಬಹುದು ಮಕ್ಕಳೇ? ರೇಟ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ, ಅಥವಾ ಈ ರೀತಿ ಬರಿಬಹುದಲ್ವಾ? ಸೊ ಜನರಲ್ ರೇಟ್ ಇಕ್ವೇಶನ್, ಬೇಸಿಕ್ ರೇಟ್ ಇಕ್ವೇಶನ್, ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಎಟ್ ಟೈಮ್ ಟಿ. ಸೊ ಕೆ ಎಷ್ಟು ಬಂದಿದೆ? 0.0693 ಅಂತ ಬಂದಿದೆ ಅಲ್ವಾ? ಇಲ್ಲಿ ನೋಡಿ 0.0693 ಅಂತ ಬಂದಿದೆ ಅಲ್ವಾ? ಸೊ AT ಎಷ್ಟು ಬಂದಿದೆ? ಇಲ್ಲಿ ನೋಡಿ 3 ಮೋಲಾರ್ ಅಂತ ಬಂದಿದೆ ಅಲ್ವಾ? 3 ಮೋಲಾರ್ ಅಂತ ಬಂದಿದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಸಿಂಪ್ಲಿಫೈ ಆನ್ಸರ್ ನೋಡಿ, ಇದೇ ಕೇಳಿರೋದಲ್ವಾ? ಆನ್ಸರ್ ನೋಡಿ, ಎದಲ್ಲಿ 0.693 ಇಂಟು 3m ಅಂತ ಬಂದಿದೆ, ಪರ್ ಮಿನಿಟ್ ಅಂತ ಬಂದಿದೆ. ಆಪ್ಷನ್ ಬಿ ದಲ್ಲಿ 0.693 ಇಂಟು 4m ಪರ್ ಮಿನಿಟ್ ಅಂತ ಬಂದಿದೆ. ಆಪ್ಷನ್ ಸಿ ದಲ್ಲಿ 0.693 ಇಂಟು m ಪರ್ ಮಿನಿಟ್ ಅಂತ ಬಂದಿದೆ. ಆಪ್ಷನ್ ಡಿ ದಲ್ಲಿ ನೋಡಿ 0.0693 ಇಂಟು 3m ಅಂತ ಬಂದಿದೆ. ಸೊ ನಮ್ಮ ಆನ್ಸರ್ ಕೂಡ ಆಪ್ಷನ್ ಡಿ ಗೆ ಮ್ಯಾಚ್ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. Option D is the correct answer here. Okay, option D is the correct answer. So ಹೇಗ್ ಬಂತು ಅಂತ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ 17th ಕ್ವಶನ್ ಏನ್ ಹೇಳುತ್ತಂದ್ರೆ, half life period of a first order reaction is 60 minutes. What is the percentage will be left over? 240 minutes. So half life period T half ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಕ್ವಶನ್ ನಾವು ಮಾಡಿದ್ದೇವೆ. ಸೊ ಇದು ಟಿ ಹಾಫ್, ಇಟ್ ಈಸ್ ಟಿ ಹಾಫ್. ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಟೈಮ್ ಟಿ ಈಕ್ವಲ್ ಟು 240 ಮಿನಿಟ್. ಸೊ ವಾಟ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 ಮಿನಿಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ಇದನ್ನ ಹ್ಯಾಂಗ್ ಮಾಡಬೇಕು? ನಮ್ಗೆ ನಂಬರ್ ಆಫ್ ಹಾಫ್ ಲೈಫ್ ಕ್ಯಾಲ್ಕುಲೇಷನ್ ಮಾಡಬೇಕು. Number of
ಫಸ್ಟ್ ಏನ್ ಮಾಡ್ಬೇಕು, ನಂಬರ್ ಆಫ್ ಹಾಫ್ ಲೈಫ್ 240 minutes ಅಲ್ಲಿ ಎಷ್ಟು ಹಾಫ್ ಲೈಫ್ ಕವರ್ ಆಗಿದೆ ಅಂತ ನಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನಂಬರ್ ಆಫ್ half lives covered in 240 minutes ಎಷ್ಟು, ಇಟ್ ಈಸ್ ಈಕ್ವಲ್ ಟು, ನಾನು ಎನ್ ಅಂತ ತಕೊಂಡ್ರೆ ನಂಬರ್ ಆಫ್ ಹಾಫ್ ಲೈಫ್ಸ್ ಎನ್ ಅಂತ ತಕೊಂಡ್ರೆ, ಸೊ ಎನ್ ಇಸ್ ಈಕ್ವಲ್ ಟು ಟೋಟಲ್ ಟೈಮ್ ಡಿವೈಡೆಡ್ ಬೈ ಹಾಫ್ ಲೈಫ್ ಪೀರಿಯಡ್. ಸೊ ಇದನ್ನ ನಾನು ಟಿ ಡಿವೈಡೆಡ್ ಬೈ ಟಿ ಹಾಫ್ ಅಂತ ತಕೊಳ್ತೇನೆ. ಟಿ ಇಸ್ 240 minutes ಡಿವೈಡೆಡ್ ಬೈ ಹಾಫ್ ಲೈಫ್ ಎಷ್ಟು ಕೊಟ್ಟಿದ್ದಾರೆ, 60 minutes ಅಂತ ಕೊಟ್ಟಿದ್ದಾರೆ. ಎಷ್ಟಾಯ್ತು ಇದು, 240 ಡಿವೈಡೆಡ್ ಬೈ 60 ಅಂದ್ರೆ, ಸೊ 4 ಆಯ್ತು ಅಲ್ವಾ. ನಂಬರ್ ಆಫ್ ಹಾಫ್ ಲೈಫ್ ಕವರ್ಡ್ ಈಕ್ವಲ್ ಟು 4 ಆಯ್ತು. ಸೊ ನಮ್ಗೆ ಈಗ ಏನು ಗೊತ್ತಿದೆ, ವಾಟ್ ಈಸ್ ದ ರಿಲೇಷನ್ ವಿ ನೋ. ಸೊ reactant remaining reactants remaining after n half life ಯಾವ ರೀತಿ ಬರಿಬಹುದು ಇದನ್ನ ನೋಡಿ. ಇಲ್ಲಿ ಇಟ್ ಈಸ್ ಈಕ್ವಲ್ ಟು ಫ್ರಾಕ್ಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ತಕೊಳ್ಳೋದು. Fraction of the reactants remaining after n half life is equal to ಯಾವ ರೀತಿ ಬರಿಬಹುದು, ಇದನ್ನ ನಾವು ಮಾಡಿದ್ದೇವೆ ಅಲ್ವಾ, is equal to 1/2 into half into n ಅಂತ ಬರಿಬಹುದು ಅಲ್ವಾ. n ಅಂದ್ರೆ ಎಷ್ಟು, ನಂಬರ್ ಆಫ್ ಹಾಫ್ ಲೈಫ್ ಕವರ್ಡ್ ಇನ್ ಟೋಟಲ್ ಟೈಮ್ ಅಲ್ವಾ. ಇದನ್ನೇ ನಾನು ಬರೆಯೋದಾದ್ರೆ ಟಿ ಹಾಫ್ ಅಂತ ಬರ್ದಿದ್ದೆ ಅಲ್ವಾ. ಇದನ್ನ ನಾನು 1/2 into n ಅಂತ ಬರೀತೀನಿ. ಇಟ್ ಈಸ್ ಈಕ್ವಲ್ ಟು ಟಿ ಬೈ ಟಿ ಹಾಫ್ ಅನ್ನ n ಅಂತ ಮಾಡಿದ್ರೆ 1/2 into ಎಷ್ಟು, ಇದು 4 ಅಂತ ಮಾಡಿದ್ವಿ ಅಲ್ವಾ ನಾವು. n ಅನ್ನ 4 ಅಂತ ಮಾಡಿದೀವಿ. ಇಟ್ ಈಸ್ 1/2 ಅಂದ್ರೆ ಎಷ್ಟು, 16 ಆಯ್ತಾ. 16 ಆಯ್ತು. ಇಟ್ ಈಸ್ ಈಕ್ವಲ್ ಟು 1/16 ಆಯ್ತು ಅಲ್ವಾ. ಸೊ 1/16 ಅನ್ನ ನಾವು ಫ್ರಾಕ್ಷನ್ ಅಲ್ಲಿ ಬರೆದ್ರೆ ಎಷ್ಟಾಗುತ್ತೆ, 0.0625 ಆಗುತ್ತೆ. ಸೊ ಇದನ್ನ ನಾವು ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದಾಗ, ಸೊ ಫ್ರಾಕ್ಷನ್ ಎಷ್ಟು ಬಂತು ನಮ್ಗೆ, 0.0625 ಅಂತ ಬಂತು. ಸೊ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ರಿಯಾಕ್ಟೆಂಟ್ಸ್ ರಿಮೈನ್ಡ್ is equal to 0.0625 into 100 ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು 6.25% ಅಂತ ಬಂತು ಅಲ್ವಾ. ಸೊ ಯಾವ್ದು ಆಗಿದ್ರೆ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ 17th ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ 18th ಕ್ವಶನ್ ಏನು ನೋಡಿ ಇಲ್ಲಿ, ಫಾರ್ ಅ ಕೆಮಿಕಲ್ ರಿಯಾಕ್ಷನ್ m moles of A reacts to give product x moles of B. M moles of A reacts to give the product x moles of B. The rate law is R is equal to K A to the power 2 idwal aita. A into 2 alla to the power 2. If the concentration of A is doubled, the reaction rate will be. So first now rate law vanna bariyona. Okay, let initial concentration of reactant B ಯಾವ ರೀತಿ ಬರೆಯೋಣ ನಾವು, A0 ಅಂತ ಬರೆಯೋಣ ಆಯ್ತಾ. ಸೊ ರೇಟ್ ಲಾವನ್ನ ಯಾವ ರೀತಿ ಬರಿಬಹುದು ಆಗಿದ್ರೆ, ರೇಟ್ ಅನ್ನ ಯಾವ ರೀತಿ ಬರಿಬಹುದು, ಇಲ್ಲಿ ಕೊಟ್ಟಿದ್ದಾರೆ R1 ಅಂತ ತಗೊಳ್ತೇನೆ ನಾನು.
R1 ಇಲ್ಲಿ R ಜಾಗದಲ್ಲಿ R1 ಅಂತ ತಗೊಳ್ತಾನೆ. ಯಾವ ರೀತಿ ಬರಿಬಹುದು? R1 is equal to K into initial concentration to the power 2 ಅಂತ ಬರಿಬಹುದು. Take it as equation number 1. ಸೊ ಇಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ ನೋಡಿ. If the concentration of the A is doubled, the reaction rate will be. So if concentration of A is doubled means, so A0 ಇದ್ದಿದ್ದು ಏನಾಗುತ್ತೆ? It becomes A0 becomes 2 times A0 ಆಗುತ್ತೆ ಅಲ್ವಾ? ಸೊ ನ್ಯೂ ರೇಟ್ ಏನಾಗುತ್ತೆ ಆಗಿದ್ರೆ ರೇಟ್ ಆಫ್ ದ ಇಕ್ವೇಶನ್ R2 ಅಂತ ತಗೊಳ್ತೇನೆ. ಇಟ್ ಈಸ್ ಈಕ್ವಲ್ ಟು K ಇಂಟು 2 ಟೈಮ್ಸ್ A0 ಟು ದ ಪವರ್ 2. ಇದು ಕೊಟ್ಟಿದಾರಲ್ವಾ ಅವ್ರೆ? ಸೊ ನಮ್ಗೆ ಆಲ್ರೆಡಿ ಬೇಸಿಕ್ ರೇಟ್ ಇಕ್ವೇಶನ್ ಗೊತ್ತಿದೆ. ಯಾವ ರೀತಿ ಬರಿಬಹುದು? ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಬರೀತೇವೆ. ಸೊ ಇದು ಬೇಸಿಕ್ ಅಲ್ವಾ? ಸೊ ಏನಾಯ್ತು ಇದು? K ಇಂಟು it can be written as 2 to the power 2 into concentration of A0 to the power 2. It is equal to K into 4 into concentration of the initial concentration of the A to the power 2. ಇದನ್ನ ಯಾವ ರೀತಿ ಬರೀಬಹುದು? K into R1 ಅಂತ ಬರೀಬಹುದು. It is equation number 2 ಅಲ್ವಾ? ಸಾರಿ, ಇದನ್ನ ಯಾವ ರೀತಿ ಬರೀಬಹುದು ಆಗಿದ್ರೆ it can be written as 4 into K into A0 power 2 ಅಂತ ಬರೀಬಹುದು. ಸೊ ಇದನ್ನ ನಾವು 4 into R1 ಅಂತ ಬರೀಬಹುದು. ಇಟ್ ಇಸ್ ಇಕ್ವೇಶನ್ ನಂಬರ್ 2. ಸೊ ಯಾವ ರೀತಿ ಆಗಿದ್ರೆ R2 is equal to 4 times R1 ಅಂತ ಬರೀಬಹುದು ಅಲ್ವಾ? ಸೊ ಯಾವುದು ಆಗಿದ್ರೆ ಆನ್ಸರು? ಸೊ ಡಬಲ್ಡ್ the rate of the reaction will be. ಸೊ ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ R2 will be ಡಬಲ್ಡ್ ಅಲ್ಲ, ಕ್ವಾಡ್ರಫೋಲ್ಡ್ ಅಂದ್ರೆ 4 times of R1. ಸೊ ಇದಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ, ಡಬಲ್ಡ್ ಅಲ್ಲ. ಡಬಲ್ಡ್ ಅಂದ್ರೆ 2R1 ಅಂತ ಬರ್ಬೇಕಿತ್ತು ಇಲ್ಲಿ. ಸೊ ಆನ್ಸರ್ ಇಸ್ ಕ್ವಾಡ್ರಪ್ಡ್ ಅಂದ್ರೆ 4 times of R1 ಅಂತ ಬರ್ತಿದೆಯಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಾಡ್ರಪಲ್ಡ್ ಅಂದ್ರೆ 4 times ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆ ಓಕೆ next question, 19th question. So what is it? Nineteenth question. What is it? 3A gives 2B. It is the reaction. The rate of the reaction is, ಇಲ್ಲಿ ನೋಡಿ ಮೇಲೆ ಬರ್ದಿದ್ದೀನಿ, dB/dt ಅಂತ ಬರ್ದಿದ್ದೀನಿ. ಓಕೆ, ಇಲ್ಲಿ ಸ್ಪೇಸ್ ಅಲ್ಲಿ dB/dt ಕೊಟ್ಟು. ಸೊ ಈ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ. 3A gives 2B. ಸೊ ರೇಟ್ ಯಾವ ರೀತಿ ಬರಿಬಹುದು ಆಗಿದ್ರೆ? ಸೊ ಬೇಸಿಕ್ ಇಲ್ಲಿ ನೋಡಿ, A is the reactant, B is the product, 3 is the stoichiometric coefficient ಅಲ್ವಾ? 3 ಅಂದ್ರೆ stoichiometric coefficient of the reactant A, B ಅಂದ್ರೆ stoichiometric coefficient of reactant B. ಸೊ ಇದನ್ನ ರೇಟ್ ಅಪ್ಲೈ ಮಾಡಿ ಬರಿಬೇಕು ಅಂದ್ರೆ ಯಾವ ರೀತಿ ಬರಿಬಹುದು? ಇಲ್ಲಿ ನೋಡಿ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ A equal to ರೇಟ್ ಆಫ್ ಅಪಿಯರೆನ್ಸ್ ಆಫ್ B ಅಲ್ವಾ? ಸೊ ಸ್ಟೋಯಿಕಿಯೋಮೆಟ್ರಿ ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಬರಿಬಹುದು? ಇದಕ್ಕೆ ಅಪ್ಲೈ ಬೇಸಿಕ್ ರೇಟ್ ಲಾ.
ಸೊ ಯಾವ ರೀತಿ ಬರಿಬಹುದು ಇದನ್ನ? ಸೊ ಸ್ಟೋಯಿಕೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನ ನೀವೇನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಸೊ ನಾ ಯಾವ ರೀತಿ ಬರಿತೀನಿ? 1/3 ಇಂಟು ರೇಟ್ ಆಫ್ ಚೇಂಜ್ ಆಫ್ ಎ, change in the molar concentration of A with respect to time. So 1/3 ಅಂತ ಯಾಕೆ ಬರ್ದೆ? ಇಲ್ಲಿ 3 ಇದೆ, ಸೊ ಡಿವೈಡ್ ಮಾಡಬೇಕು. is equal to 1/2 of dB by dt ಅಂತ ಬರುತ್ತೆ ಅಲ್ವಾ? ಸೊ ಇಲ್ಲಿ ಮೈನಸ್ ಸೈನ್ ಬರೀತೀನಿ. ಯಾಕೆಂದ್ರೆ ರಿಯಾಕ್ಟೆಂಟ್ ಕಡಿಮೆ ಆಗ್ತಿದೆ, ಅಂದ್ರೆ ರೇಟ್ ಆಫ್ ರಿಯಾಕ್ಟೆಂಟ್ ಗೆಟ್ ಡಿಕ್ರೀಸ್ಡ್, ರೇಟ್ ಆಫ್ ಫಾರ್ಮೇಶನ್ ಆಫ್ ದ ಪ್ರಾಡಕ್ಟ್ ಗೆಟ್ ಇನ್ಕ್ರೀಸ್ಡ್. ಸೊ ನಾನು ಇದನ್ನ ಪ್ಲಸ್ ಅಂತ ತಗೊಳ್ತೇನೆ, ಇದನ್ನ ಮೈನಸ್ ಅಂತ ತಗೊಳ್ತೇನೆ LHS ಸೈಡ್, ಬಿಕಾಸ್ ರೇಟ್ ಆಫ್ ದ ರಿಯಾಕ್ಷನ್ ಗೆಟ್ ಡಿಕ್ರೀಸ್ಡ್ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗ್ತದೆ? ಕಡಿಮೆ ಆಗ್ತಾ ಇರುತ್ತೆ ವಿತ್ ಟೈಮ್ ಅಲ್ವಾ? ಸೊ ಇದನ್ನ ಈ ರೀತಿ ಬರೀತೇನೆ ನಾನು. ಸೊ ಇಲ್ಲಿ ಏನ್ ಕೇಳಿದ್ದಾರೆ? dB/dt ಈಕ್ವಲ್ ಟು, ಇದನ್ನೇ ರಿಅರೇಂಜ್ ಮಾಡಿದ್ರೆ ಇಂಪ್ಲೈಸ್ dB/dt ಅನ್ನ ಯಾವ ರೀತಿ ಬರೀಬಹುದು? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್, ಈ 2 ಅನ್ನ ಈ ಕಡೆ ಶಿಫ್ಟ್ ಮಾಡಿ, -2/3 ಇಂಟು dA/dt ಅಂತ ಬರಿಬಹುದು. ಸೊ ಯಾಕೆ ಮೈನಸ್ ತಗೊಂಡೆ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನ್ ಆಗತ್ತೆ? ರಿಯಾಕ್ಷನ್ ಆದಾಗ ಕಡಿಮೆ ಆಗತ್ತೆ. ಸೊ ನೆಗೆಟಿವ್ ಸೈನ್ ಅನ್ನ ನಾನು ತಗೊಂಡಿದ್ದೇನೆ. ಸೊ ಯಾವ್ದು ಆಗಿದ್ರೆ ಇಲ್ಲಿ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ? ಆಪ್ಷನ್ ಬಿ ಮ್ಯಾಚ್ ಆಗುತ್ತಾ? -2/3 dA/dt. ಸೊ 19th ಕ್ವಶನ್ ಗೆ ಆನ್ಸರ್ ಯಾವ್ದು ಆಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಟ್ವೆಂಟೀತ್ ಕ್ವಶನ್ ನೋಡಿ ಮಕ್ಕಳ. The activation energy of a chemical reaction can be determined by evaluating rate constant at 2 different temperature. ಸೊ ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಓಕೆ, heavy rain is falling here. It's raining heavily. ಸೊ ನೋಡೋಣ ಎಷ್ಟೊತ್ತಾಗತ್ತೆ ಅಂತ ನೋಡೋಣ ಆಯ್ತಾ. ಸೊ ದ activation energy of a chemical reaction can be determined by evaluating rate constant at 2 different temperature, changing the concentration of the reactant, evaluating concentration of the reactant at 2 different temperature, evaluating rate constant at standard temperature. ಸೊ ಇದಕ್ಕೆ ನಮ್ಗೆ ಒಂದು ಅರೇನಿಯಸ್ ಇಕ್ವೇಶನ್ ಅಂತ ಗೊತ್ತಿದೆ ಅಲ್ವಾ? ಸೊ ಆಕ್ಟಿವೇಶನ್ ಎನರ್ಜಿ ಮತ್ತೆ ಟೆಂಪರೇಚರ್ ಎರಡಕ್ಕೂ ರಿಲೇಷನ್ ಕೊಡುವಂತ ಒಂದು ಇಕ್ವೇಶನ್ ಗೊತ್ತಿದೆ. ಯಾವ್ದು? ವಾಟ್ ಈಸ್ ದಟ್ ಇಕ್ವೇಶನ್? ಇಲ್ಲಿ ನೋಡಿ, ln of K2/K1 is equal to energy of activation divided by universal gas constant into 1/T1 minus 1/T2 ಅಂತ ಒಂದು ಫಾರ್ಮುಲಾ ಗೊತ್ತಿದೆ ಅಲ್ವಾ? ಸೊ ಈ ಫಾರ್ಮುಲಾ ಏನ್ ಮಾಡುತ್ತೆ? ರೇಟ್ ಕಾನ್ಸ್ಟಂಟ್ ಅಟ್ 2 ಡಿಫರೆಂಟ್ ಟೆಂಪರೇಚರ್ T1 and T2. ಸೊ K2 is the rate constant of the reaction